ಇನ್ನು ಪಿಜಿಗಳಿಗೂ ಕೂಡ ಬಂದು ತಲುಪಿದೆ ಇದರ ಸಮಸ್ಯೆ. ಯಾವ ರೀತಿಯಲ್ಲಿ ಈಗ ಪಿಜಿಗಳು ಇದನ್ನ ನಿಭಾಯಿಸ್ತಾ ಇದ್ದಾರೋ ಗೊತ್ತಿಲ್ಲ. ಧಾರವಾಡದ ಪಿಜಿಗಳಲ್ಲಿ ಸಿಲಿಂಡರ್ಗಾಗಿ ಪರದಾಡ್ತಾ ಇದ್ದಾರೆ. ಸಿಲಿಂಡರ್ ಇಲ್ಲದೆ ಪಿಜಿಗಳಲ್ಲೂ ಕೂಡ ಮೆನ್ಯೂ ಕಡಿತಗೊಳಿಸಿದ್ದಾರೆ. ಪಿಜಿಗಳಲ್ಲಿ ಸಂಜೆ ಅನ್ನ ಸಾಂಬಾರ್ ಮಾತ್ರ ಸಿಗ್ತಾ ಇದೆ. ಮಧ್ಯಾಹ್ನ 2 ಚಪಾತಿಯ ಬದಲು 1 ಚಪಾತಿ, ಅನ್ನ ಸಾಂಬಾರು, 2 ಪಲ್ಯ ಬದಲು ಒಂದೇ ಪಲ್ಯ ವಿತರಣೆಯನ್ನ ಮಾಡ್ತಾ ಇದ್ದಾರೆ. ಸಿಲಿಂಡರ್ ಸಿಕ್ಕರೆ ಮಾತ್ರ ಹಿಂದಿನಂತೆ ಊಟವನ್ನ ವಿತರಣೆಯನ್ನ ಮಾಡಲಾಗುತ್ತೆ. ಏನು ಒಂದು ಪಲ್ಯ ಇದ್ರೆ ತಿನ್ನಕ್ಕಾಗೋದಿಲ್ಲ. ಚಪಾತಿ ಮಾತ್ರ ಒಂದೇ ಕೊಡ್ತಾ ಇದ್ದಾರೆ, ಅನ್ನ ಸಾಂಬಾರು ಕೊಡ್ತಾ ಇದ್ದಾರೆ. ಸೊ ಊಟಕ್ಕೆ ಯಾವುದು ಕೊರತೆ ಇಲ್ಲ, ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಸಮಸ್ಯೆ ಈಗಲೂ ಏನಂತಿದ್ರೆ ತಪ್ಪಿಲ್ಲ ಅಂತ ಹೇಳ್ಬೋದು. ನಿನ್ನೆ ಅಷ್ಟೇ ಏನು ಆಹಾರ ಇಲಾಖೆಯ ಸಚಿವರಾದಂಥ ಮುನಿಯಪ್ಪ ಅವರು 68% ಏನಂತಿದ್ರೆ ನಾವು ಕಮರ್ಷಿಯಲ್ ಸಿಲಿಂಡರ್ನ ಹೆಚ್ಚಳ ಮಾಡಿದ್ವಿ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಈಗಲೂ ಕೂಡ ಧಾರವಾಡದ ಪಿ ಜಿಗಳಲ್ಲಿ ಅಡುಗೆ ಮಾಡಲಿಕ್ಕೆ ಸರಿಯಾಗಿ ಏನಂತಿದ್ರೆ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನೋಂಥ ಒಂದು ಕೋರಿಕೆ ಏನಂತಿದ್ರೆ ಈಗಲೂ ಕಂಡು ಬರ್ತಾ ಇದೆ. ಮಧ್ಯಾಹ್ನ ಏನಂತಿದ್ರೆ ಪ್ರತಿದಿನ 2 ಚಪಾತಿ, ರೈಸು, 2 ರೀತಿಯ ಪಲ್ಯ ಏನಂತಿದ್ರೆ ಪಿ ಜಿ ಅವರು ಕೊಡ್ತಾಯಿದ್ರು. ಆದರೆ ಸಿಲಿಂಡರ್ ಸಿಗದೇ ಇರೋದ್ರಿಂದ ಕೇವಲ 1 ಚಪಾತಿ, 1 ಪಲ್ಯದ ಜೊತೆ ಅನ್ನ ಸಾಂಬಾರನ್ನ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಸಂಜೆ ಯಾವುದೇ ಚಪಾತಿ ಏನಂತಿದ್ರೆ ಕೊಡ್ತಾ ಇಲ್ಲ. ಕೇವಲ ಅನ್ನ ಸಾಂಬಾರು ಮಾತ್ರ ಏನಂತಿದ್ರೆ ಕೊಡ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಈಗ ಈ ಪಿ ಜಿಗಳಲ್ಲಿ ಅಡುಗೆ ಮಾಡ್ತಾ ಇರುವಂಥ ದೃಶ್ಯಗಳು. ಇವ್ರಿಗೂ ಏನಂತಿದ್ರೆ ಸಿಲಿಂಡರ್ ಏನಂತಿದ್ರೆ ಈಗ ಶಾರ್ಟೇಜ್ ಬಿದ್ದಿರುವಂಥದ್ದು. ನಮ್ಮ ಜೊತೆ ಇಲ್ಲಿ ಏನು ಪಿ ಜಿಯಲ್ಲಿ ಅಡುಗೆ ಮಾಡೋರಿದ್ದಾರೆ, ಅವ್ರೇನು ಹೇಳ್ತಾರೆ ನೋಡೋಣ. ಯಾಕಂದ್ರೆ ಮೊದಲಿನಷ್ಟು ಸಿಲಿಂಡರ್ ಸಿಗಾಕತ್ತಿತ್ತು ಇಲ್ಲೋ, ಆಮೇಲೆ ಏನು ಅಡುಗೆ ಮಾಡಕ್ಕೆ ಈ ಹುಡುಗರಿಗೆ ಹೆಂಗೆ ಮೇಂಟೈನ್ ಮಾಡಾಕ್ತೀರಿ ನೀವು? ಒಂದು ಚಪಾತಿ ಕೊಡ್ತಾ ಇದೀವಿ ರೀ, ರೈಸ್ ಸಾಂಬಾರು ಪಲ್ಯ ಅಷ್ಟೇ ಕೊಡ್ತಾ ಇದೀವಿ. ಒಂದು ಟೈಮ್ ಇಲ್ಲ, ಇಲ್ಲಾದ್ರೂ ಒಂದೊಂದು ಸರಿ ಸಿಲಿಂಡರ್ ಸಿಗಾಕತ್ತಿಲ್ಲ. ಈಗ 3 ದಿವ್ಸಕ್ಕೆ ಒಂದ್ಸರಿ ಸಿಲಿಂಡರ್ ಅಷ್ಟೇ ಕೊಡ್ತಾ ಇದ್ರು. ಅದೇ ಪ್ರಾಬ್ಲಮ್ ಆಗ್ತಾ ಇದ್ದಾರೆ. ಅಲ್ಲ, ಮಧ್ಯಾಹ್ನ ರಾತ್ರಿ ಸಫಿಷಿಯೆಂಟ್ ಕೊಡಾಕ್ತೀರಿ ಊಟ ಹುಡುಗರಿಗೆ? ಅದೇ ರೀ, ಸಾಯಂಕಾಲ ಮಾತ್ರ ರೈಸ್ ಸಾಂಬಾರು, ರೈಸ್ ಐಟಮ್, ಪಲಾವ್ ಇಂಥದ್ದೆಲ್ಲ ಕೊಡ್ತಾ ಇದೀವಿ. ಅದು ಬೆಳಗ್ಗೆ ಒಂದು ಟೈಮ್ ಪಲ್ಯ, ರೈಸ್ ಸಾಂಬಾರು, ಒಂದೊಂದು ಚಪಾತಿ, 2 ಚಪಾತಿ ಬದಲಿ 1 ಚಪಾತಿ ಕೊಡ್ತಾ ಇದೀವಿ. ಮತ್ತೆ ಈಗ ಸಿಲಿಂಡರ್ ಸಿಗಾಕತ್ತಾವಲ್ರಿ, ಈಗ ಈಗ ಜಾಸ್ತಿ ಬರಾಕತ್ತೈತ್ರಿ. ಮತ್ತೆ ಜಾಸ್ತಿನೇ ಇಲ್ರಿ, 2 ಸಿಲಿಂಡರ್ ಕೊಟ್ರೆ 1 ಸಿಲಿಂಡರ್ ಅಡಿಗೆಗೆ, 1 ಸಿಲಿಂಡರ್ ಇದಕ್ಕೆ ಕೊಡ್ತೀವಿ. ಅದಕ್ಕೂ ಕೊಡಾಕತ್ತಿಲ್ಲ. 1 ಸಿಲಿಂಡರ್ ಮೇಲೇನೆ ಅಡುಗೆನೂ ಆಗಬೇಕು, ಇತ್ತಾಗ ಚಪಾತಿನೂ ಆಗಬೇಕು. ಈಗ ವಿದ್ಯಾರ್ಥಿಗಳಿಗೇನು ಇಲ್ಲಿ ಪಿ ಜಿಗಳಲ್ಲಿ ಇರ್ತಾರೆ ಅವರಿಗೆ ನಾವು ಸ್ವಲ್ಪ ಅನ್ನ ಸಾಂಬಾರು ಮಾತ್ರ ಕೊಡ್ತಾ ಇದ್ದೀವಿ, ಮಧ್ಯಾಹ್ನ ಒಂದೇ ಚಪಾತಿ ಅಂತೇಳಿ. ಏನು ಸಿಲಿಂಡರ್ ಸಮಸ್ಯೆ, ಹೊರಗಡೆ ಹೋದಾಗ ಸಿಲಿಂಡರ್ ಸಿಗಾಕತ್ತಾವೋ ಇಲ್ಲೋ, ಕಮರ್ಷಿಯಲ್ಲು ಆ ನಂಬರ್ ಹೆಚ್ಚಿದ್ಕೊಳ್ಳಿ ಬರ್ತೈತಿ ಹೆಂಗ್ರಿ? ಸರ್ ಇಲ್ರಿ, ಮೊದಲ ಸಿಕ್ಕಷ್ಟು ನಮಗೇನು ಈ ಸಲ ಸಿಲಿಂಡ್ರ್ ಯಾವ ಸಿಗ್ತಾ ಇಲ್ಲ ಸರ್. ಆದರೆ ಈ ಸಲ ಸಿಲಿಂಡ್ರ್ ಸಿಕ್ಕರು ಅವೆಲ್ಲ ಜಾಸ್ತಿ ಕಾಸ್ಟ್ಲಿ ಆಗಿಬಿಟ್ಟಾವೆ ಸರ್. ಈಗ ನಾವೆಲ್ಲ ಹುಡುಗರಿಗೆ ಅಷ್ಟು ಸಫಿಷಿಯೆಂಟಾಗಿ ಊಟ ಕೊಡೋಕೆ ಆಗ್ತಿಲ್ಲ ಸರ್ ಈಗ. ಯಾಕಂತಂದ್ರಿ, ಮೊದಲಿಗೆಲ್ಲ ನಾವು 2 ಥರ ಪಲ್ಯ, 2 ಚಪಾತಿ, ಅನ್ನ ಸಾಂಬಾರು ಎಲ್ಲ ಕೊಡ್ತಿದ್ವಿ ಸರ್. ಮತ್ತು ಮಧ್ಯಾಹ್ನ ನೈಟ್ 2 ಕೂಡ ಅನ್ನ ಸಾಂಬಾರು ಚಪಾತಿ ಎಲ್ಲ ಕೊಡ್ತಿದ್ವಿ ರೀ. ಆದರೆ ಈಗ ಮಧ್ಯಾಹ್ನ ಒಂದೇ ಚಪಾತಿ ಕೊಡ್ದಾಗೈತೆ ರೀ, ನೈಟ್ ಚಪಾತಿನೇ ಇಲ್ಲ ಸರ್, ಅನ್ನ ಸಾಂಬಾರು ಅಷ್ಟೇ ಕೊಡ್ಬೇಕಾಗೈತೆ ಸರ್ ಈಗ. ಆದರೆ ಹುಡುಗರಿಗೆ ಸರಿಯಾಗಿ ನಾವು ಊಟ ಕೊಡೋಕೆ ಆಗ್ತಿಲ್ಲ ಸರ್ ಈ ಸಿಲಿಂಡ್ರ್ ಸಂಬಂಧ. ಸಿಲಿಂಡರ್ ಸಿಗದೇ ಇರೋದ್ರಿಂದ ನಾವು ಏನು ವಿದ್ಯಾರ್ಥಿಗಳು ಪಿ ಜಿಯಲ್ಲಿ ಇರುವಂಥ ವಿದ್ಯಾರ್ಥಿಗಳಿಗೆ ಸಫಿಷಿಯೆಂಟಾಗಿ ಊಟ ಕೊಡಲಿಕ್ಕೆ ಆಗ್ತಾ ಇಲ್ಲ. ಸರ್ಕಾರ ಇನ್ನೂ ಹೆಚ್ಚು ಏನಂತಿದ್ರೆ ಸಪ್ಲೈಯನ್ನು ಮಾಡಬೇಕನ್ನುವಂಥ ಮಾತನ್ನು ಇಲ್ಲಿ ಪಿ ಜಿ ಅವರು ಆಗ್ರಹ ಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಹನುಮ ಜೊತೆ ಜಾವೀದ್ ಅದ್ವಾನಿ, ಪಬ್ಲಿಕ್ ಟಿವಿ, ಧಾರವಾಡ.